ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ಗೆ ತಿರುಗೇಟನ್ನ ಕೊಟ್ಟಿದ್ರು. ಅವತ್ತು ವ್ಯಾನ್ಸ್ ವಾಷಿಂಗ್ಟನ್ ಮಾತ್ರ ಇಸ್ರೇಲ್ಗೆ ಬಹುದೊಡ್ಡ ಹಾಗೂ ಶಕ್ತಿಶಾಲಿ ಗೆಳೆಯ ಅಂತ ಹೇಳಿದ್ರು. ಆದ್ರೆ ಇದನ್ನ ಒಪ್ಪದ ನೆತನ್ಯಾಹು, ನಮಗೆ ಭಾರತದ ಬೆಂಬಲ ಕೂಡ ಇದೆ, ಅಲ್ಲಿನ 1.4 ಬಿಲಿಯನ್ ಅಷ್ಟು ಮಂದಿ ನಮ್ಮನ್ನ ಬೆಂಬಲಿಸ್ತಾರೆ, ನಿಮಗೆ ಬೇಕಿದ್ರೆ ನನ್ನ ಫೇಸ್ಬುಕ್ ಖಾತೆನ ತೆರೆದು ನೋಡಿ, ಅಲ್ಲಿ ಭಾರತೀಯರ ಪ್ರೀತಿ ಹಾಗೂ ಗೌರವ ಹೇಗ್ ಸಿಗ್ತಾ ಇದೆ ಅನ್ನೋದು ಅರ್ಥ ಆಗತ್ತೆ ಅಂತ ಹೇಳೋದ್ರ ಮೂಲಕ ಜೆಡಿ ವ್ಯಾನ್ಸ್ಗೆ ಮುಖಭಂಗ ಮಾಡಿದ್ರು. ಆ ಘಟನೆಯ ನಂತರ ಇಸ್ರೇಲ್ನಿಂದ ಮಹತ್ವದ ಮಾಹಿತಿಯೊಂದು ಹೊರಬಿದ್ದಿದೆ. ಇಸ್ರೇಲ್ನ ಸರ್ಕಾರಿ ಸ್ವಾಮ್ಯದ ಡಿಫೆನ್ಸ್ ಕಂಪನಿ ರಫೇಲ್ ಅಡ್ವಾನ್ಸ್ ಸಿಸ್ಟಮ್ ಭಾರತದಲ್ಲಿ ತನ್ನ ಅತ್ಯದ್ಭುತವಾದ ಐರನ್ ಡೋಮ್ಗಳನ್ನ ನಿರ್ಮಿಸೋದಕ್ಕೆ ಮುಂದಾಗ್ತಿದೆಯಂತೆ. ಹಾಗಾದ್ರೆ ಏನಿದು ಭಾರತದಲ್ಲಿ ಐರನ್ ಡೋಮ್ನ ಕಥೆ? ಇದು ಕೇವಲ ಎಕ್ಸ್ಪೋರ್ಟ್ಗೆ ಮಾತ್ರನಾ ಅಥವಾ ನಮಗೂ ಆ ಏರ್ ಡಿಫೆನ್ಸ್ ಸಿಗತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತ ಮತ್ತು ಇಸ್ರೇಲ್ನ ಸಂಬಂಧ ಈಗ ಈ ಹಿಂದೆಗಿಂತಲೂ ಗಟ್ಟಿಯಾಗಿದೆ. ಇವತ್ತು ಭಾರತದಲ್ಲಿ ಸಾಕಷ್ಟು ಜನ ಇಸ್ರೇಲ್ನ ಪ್ರೀತಿಸ್ತಾರೆ, ಅಲ್ಲಿನ ಜನರ ಹೋರಾಟದ ಬದುಕನ್ನ ಇಷ್ಟಪಡ್ತಾರೆ. ಹಾಗೇನೆ ಮುಸ್ಲಿಂ ದೇಶಗಳ ನಡುವೆ ಏಕಾಂಗಿಯಾಗಿ ಹೋರಾಡ್ತಾ ಇರೋ ಇಸ್ರೇಲ್ನ ಆತ್ಮಶಕ್ತಿಯ ಬಗ್ಗೆ ಎಲ್ಲರೂ ಪ್ರಶಂಸೆ ವ್ಯಕ್ತಪಡಿಸ್ತಾರೆ. ಇನ್ನು ಇದೇ ರೀತಿ ಇಸ್ರೇಲ್ನಲ್ಲೂ ಆಗ್ತಿದೆ. ಅಲ್ಲಿನ ಜನ ಬಿಡಿ, ಪ್ರಧಾನಿ ನೆತನ್ಯಾಹುನೇ ಭಾರತ ನಮ್ಮ ಮಿತ್ರ ಅಂತ ಎದೆ ತಟ್ಟಿ ಹೇಳ್ತಾ ಇದ್ದಾರೆ. ಹೀಗೆ ಎರಡು ದೇಶಗಳ ಸಂಬಂಧಗಳು ಸುಧಾರಿಸ್ತಾ ಇರೋ ಹೊತ್ತಲ್ಲೇ ಇಸ್ರೇಲ್ ಭಾರತದ ಜೊತೆ ಅತ್ಯದ್ಭುತವಾದ ಒಪ್ಪಂದವೊಂದನ್ನ ಮಾಡಿಕೊಳ್ಳೋದಕ್ಕೆ ಸಿದ್ಧತೆಯನ್ನ ನಡೆಸಿದೆ. ಅದು ತನ್ನ ಭಯಾನಕ ಏರ್ ಡಿಫೆನ್ಸ್ ಆಗಿರುವ ಐರನ್ ಡೋಮ್ನ ಭಾರತದಲ್ಲಿ ತಯಾರಿ ಮಾಡೋದಕ್ಕೆ ಸಿದ್ಧ ಆಗಿದೆ. ಈ ಕುರಿತು ಭಾರತ ಸರ್ಕಾರದ ಜೊತೆಲಿ ಹಾಗೂ ಇಲ್ಲಿನ ಡಿಫೆನ್ಸ್ ಕಂಪನಿಗಳ ಜೊತೆಯಲ್ಲಿ ಮಾತುಕತೆನ ಕೂಡ ನಡೆಸ್ತಾ ಇದೆ. ಒಂದ್ ವೇಳೆ ಈ ಮಾತುಕತೆ ಏನಾದ್ರೂ ಯಶಸ್ವಿಯಾದ್ರೆ ಭಾರತದಲ್ಲೇ ಐರನ್ ಡೋಮ್ಗಳು ನಿರ್ಮಾಣ ಆಗ್ಲಿವೆ ಅನ್ನೋ ಮಾಹಿತಿನ ಇಸ್ರೇಲ್ನ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ರಫೇಲ್ ಅಡ್ವಾನ್ಸ್ ಸಿಸ್ಟಮ್ ಹೇಳ್ತಾ ಇದೆ. ಇಲ್ಲಿ ರಫೇಲ್ ಅಡ್ವಾನ್ಸ್ ಸಿಸ್ಟಮ್ ಈ ಮಹತ್ವದ ನಿರ್ಧಾರನ ಕೈಗೊಳ್ಳೋದಕ್ಕೆ ಕಾರಣ ಆಗ್ತಾ ಇರೋದು ಐರನ್ ಡೋಮ್ಗೆ ಈಗ ಬಂದಿರುವಂತಹ ಬೇಡಿಕೆ. ಹಾಗ್ ನೋಡಿದ್ರೆ ಐರನ್ ಡೋಮ್ಗಳನ್ನ ಕೊಡಿ ಅಂತ ಅರಬ್ ದೇಶಗಳಾದ UAE ಮತ್ತು ಬಹ್ರೇನ್ಗಳು ಕೇಳ್ತಾ ಇವೆ. ಈಗಾಗ್ಲೇ ಈ ಐರನ್ ಡೋಮ್ಗಳು ಹೇಗೆ ಕೆಲಸ ಮಾಡತ್ವೆ ಅನ್ನೋದ್ರ ಸ್ಯಾಂಪಲ್ ನ ಇಸ್ರೇಲ್, UAE ಹಾಗೂ ಬಹ್ರೇನ್ಗೆ ಕೊಟ್ಟಿತ್ತು. ಅದರ ಶಕ್ತಿಯನ್ನ ಅರಿತಿರುವ ಆ ದೇಶಗಳು ಇನ್ನಷ್ಟು ಸಿಸ್ಟಮ್ಗಳಿಗೆ ಬೇಡಿಕೆ ಸಲ್ಲಿಸಿವೆ. ಇದರ ಜೊತೆಗೆ ಜಗತ್ತಿನ ಇನ್ನಷ್ಟು ದೇಶಗಳು ಈ ಐರನ್ ಡೋಮ್ನ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಆಸಕ್ತಿನ ತೋರಿವೆ. ಹೀಗಾಗಿ ಇವುಗಳನ್ನ ಬೇರೆ ಎಲ್ಲಾದ್ರೂ ನಿರ್ಮಾಣ ಮಾಡಿ ಅವುಗಳನ್ನ ಮಾರಾಟ ಮಾಡೋದ್ರ ಬಗ್ಗೆ ಇಸ್ರೇಲ್ನ ರಫೇಲ್ ಅಡ್ವಾನ್ಸ್ ಸಿಸ್ಟಮ್ ಯೋಚಿಸ್ತಾ ಇದೆ. ಇಲ್ಲಿ ಇಸ್ರೇಲ್ಗೆ ತನ್ನ ಆಯುಧಗಳನ್ನ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಭಾರತಕ್ಕಿಂತಲೂ ನಂಬಿಕಸ್ಥ ಸ್ನೇಹಿತ ಇನ್ಯಾರೂ ಇಲ್ಲ. ಈ ಹಿಂದೆನೆ ಭಾರತ ಮತ್ತು ಇಸ್ರೇಲ್ಗಳ ನಡುವೆ ಇಂಥದ್ದೊಂದು ಒಪ್ಪಂದ ಆಗ್ಲಿ ಅನ್ನೋ ಆಶಯನ ನೆತನ್ಯಾಹು ಹಾಗೂ ಮೋದಿ ಇಬ್ಬರು ವ್ಯಕ್ತಪಡಿಸಿದ್ರು. ಈಗ ಅದಕ್ಕೆ ಕಾಲ ಕೂಡಿ ಬರ್ತಾ ಇರೋ ಹಾಗಿದೆ. ಒಂದ್ ವೇಳೆ ಐರನ್ ಡೋಮ್ಗಳನ್ನ ಭಾರತದಲ್ಲೇ ಸಿದ್ಧ ಮಾಡಿದ್ರೆ ಅದರಿಂದ ಭಾರತಕ್ಕೆ ತುಂಬಾನೇ ದೊಡ್ಡ ಅನುಕೂಲಗಳಿವೆ. ಯಾಕಂದ್ರೆ ರಫೇಲ್ ಅಡ್ವಾನ್ಸ್ ಸಿಸ್ಟಮ್ ಕೇವಲ ಐರನ್ ಡೋಮ್ಗಳನ್ನ ಮಾತ್ರ ತಯಾರಿ ಮಾಡೋದಿಲ್ಲ, ಬದಲಾಗಿ ಅದು ಸಾಕಷ್ಟು ರಕ್ಷಣಾ ಉಪಕರಣಗಳನ್ನ, ಮಿಸೈಲ್ಗಳನ್ನ, ಡ್ರೋನ್ಗಳನ್ನ ಸೇರಿದ ಹಾಗೆ ನಾನಾ ಉಪಕರಣಗಳನ್ನ ತಯಾರಿಸ್ತಾ ಇದೆ. ಸೊ ಅವು ಕೂಡ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ತಯಾರಾಗಬಹುದೇನೋ. ಗೆಳೆಯರೆ, ಭಾರತದ ಜೊತೆಯಲ್ಲಿ ರಕ್ಷಣಾ ಒಪ್ಪಂದಕ್ಕೆ ಮುಂದಾಗ್ತಾ ಇರೋ ರಫೇಲ್ ಅಡ್ವಾನ್ಸ್ ಸಿಸ್ಟಮ್ ಇದೆಯಲ್ಲ, ಅದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆ. 1948ರಲ್ಲಿ ಹೈಫಾದಲ್ಲಿ ಈ ಸಂಸ್ಥೆನ ಸ್ಥಾಪಿಸಲಾಯಿತು. ಅವತ್ತು ರಕ್ಷಣಾ ಸಂಶೋಧನಾಲಯವಾಗಿ ಶುರುವಾದ ಈ ರಫೇಲ್ ಅಡ್ವಾನ್ಸ್ ಸಿಸ್ಟಮ್ ನಿಧಾನವಾಗಿ ಆಯುಧಗಳ ತಯಾರಿಯ ಕಡೆಗೆ ಹೆಜ್ಜೆಗಳನ್ನ ಹಾಕಿತ್ತು. ಈಗ ರಫೇಲ್ ಅಡ್ವಾನ್ಸ್ ಸಿಸ್ಟಮ್ನಲ್ಲಿ ಕ್ಷಿಪಣಿಗಳು, ಏರ್ ಡಿಫೆನ್ಸ್, ರೇಡಾರ್, ಎಲೆಕ್ಟ್ರಾನಿಕ್ ಯುದ್ಧೋಪಕರಣಗಳು, ಆಂಟಿ ಡ್ರೋನ್ ಸಿಸ್ಟಮ್ ಮತ್ತು ನೌಕಾ ರಕ್ಷಣಾ ತಂತ್ರಜ್ಞಾನಗಳನ್ನ ಸಿದ್ಧಪಡಿಸ್ತಾ ಇದೆ. ಹಾಗೇನೆ ಈ ರಫೇಲ್ ಅಡ್ವಾನ್ಸ್ ಸಿಸ್ಟಮ್ 10,000ಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗವನ್ನ ಕೊಟ್ಟಿದ್ದು, ಇದು ಸಂಪೂರ್ಣ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾಗಿ ಗುರುತಿಸಿಕೊಳ್ತಿದೆ. ಇನ್ನು ಇಲ್ಲಿ ಐರನ್ ಡೋಮ್ಗಳು, ಡೇವಿಡ್ ಸ್ಲಿಂಗ್ ಕ್ಷಿಪಣಿಗಳು, ಸ್ಪೈಡರ್ ಏರ್ ಡಿಫೆನ್ಸ್, ಆಂಟಿ ಟ್ಯಾಂಕ್ ಹಾಗೂ ಫೈರ್ ಅಂಡ್ ಫರ್ಗೆಟ್ ಮಾದರಿಯ ಮಿಸೈಲ್ಗಳು, ಟ್ರೋಫಿ ಅನ್ನೋ ಆಕ್ಟಿವ್ ಪ್ರೊಟೆಕ್ಷನ್ ಸಿಸ್ಟಮ್ಗಳು ಸೇರಿದ ಹಾಗೆ ಸಾಕಷ್ಟು ಉಪಕರಣಗಳು ಅಲ್ಲಿ ತಯಾರಾಗತ್ವೆ. ಸೊ ಅವೆಲ್ಲವೂ ಕೂಡ ಭಾರತದಲ್ಲಿ ತಯಾರಾಗೋದಕ್ಕೆ ಶುರುವಾದ್ರೆ ಇಲ್ಲಿನ ಕಂಪನಿಗಳಿಗೆ ಕೆಲಸ ಸಿಗೋದು ಪಕ್ಕ. ಹೀಗಾಗಿನೇ ಇಸ್ರೇಲ್ನ ಈ ನಿರ್ಧಾರನ ಭಾರತ ಸ್ವಾಗತಿಸ್ತಾ ಇದೆ. ಇಲ್ಲಿ ಭಾರತ ಜಾಗತಿಕವಾಗಿ ರಕ್ಷಣಾ ವಲಯದ ಉತ್ಪಾದಕ ದೇಶವಾಗೋದಕ್ಕೆ ಬಯಸ್ತಾ ಇದೆ. ಇಲ್ಲಿ ಕೇವಲ ಭಾರತಕ್ಕೆ ಮಾತ್ರ ಅನುಕೂಲವಾಗೋದಷ್ಟೇ ಅಲ್ಲ, ಜಗತ್ತಿನಲ್ಲಿ ಯಾವೆಲ್ಲ ಆಯುಧಗಳು ಬಹು ಬೇಡಿಕೆಯನ್ನ ಹೊಂದಿವೆಯೋ ಅವುಗಳನ್ನ ಭಾರತಕ್ಕೆ ಕರೆಯಲಾಗ್ತಿದೆ. ಈ ಮೂಲಕ ಯಾವುದೇ ದೇಶದ ವೆಪನ್ ಆದ್ರೇನು ನಾವೇ ಸಿದ್ಧ ಮಾಡ್ಕೊಡ್ತೀವಿ ಅನ್ನೋ ಸಂದೇಶನ ಭಾರತ ಕೊಟ್ಟಿದೆ. ಈ ಹಿಂದೆ ಚೈನಾ ಮಾಡಿದ್ದು ಕೂಡ ಇದನ್ನೇ. ಈಗ ಅದೇ ಕೆಲಸಕ್ಕೆ ಭಾರತ ಮುಂದಾಗ್ತಾ ಇದೆ.
ಈ ಮೂಲಕ ಇಸ್ರೇಲ್ಗೆ ಒಬ್ಬ ನಂಬಿಕಸ್ಥ ಮಿತ್ರ ಸಿಕ್ಕಂತಾಗ್ತಿದೆ. ಸೊ ಅವರು ಇಲ್ಲೇ ತಮ್ಮಲ್ಲಿನ ಅತ್ಯದ್ಭುತವಾದ ಐರನ್ ಡೋಮ್ಗಳನ್ನ ಉತ್ಪಾದಿಸೋ ಬಗ್ಗೆ ಹಾಗೂ ಅದಕ್ಕೆ ಬೇಕಿರುವ ಮಿಸೈಲ್ಗಳ ಉತ್ಪಾದನೆ ಬಗ್ಗೆ ರಫೇಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಗಮನ ಹರಿಸಿರೋದು. ಇದೊಂದು ರೀತಿ ಮ್ಯೂಚುವಲ್ ಸಹಾಯ ಅಂತಂದ್ರೆ ತಪ್ಪಾಗೋದಿಲ್ಲ. ಇನ್ನು ರಫೇಲ್ ಅಡ್ವಾನ್ಸ್ ಸಿಸ್ಟಮ್ ಇಲ್ಲಿವರೆಗೂ ನಿರ್ಮಿಸಿರೋ ಎಲ್ಲಾ ಉತ್ತಮ ಆಯುಧಗಳಿಗಿಂತಲೂ ಒಂದು ಕೈ ಮೇಲಾಗಿ ನಿಲ್ಲೋದು ಈ ಐರನ್ ಡೋಮ್. ಈ ಐರನ್ ಡೋಮ್ ಇಸ್ರೇಲ್ ನಿರ್ಮಿತ ಆಲ್ ವೆದರ್ ಮೊಬೈಲ್ ಏರ್ ಡಿಫೆನ್ಸ್ ಸಿಸ್ಟಮ್. ಇವುಗಳನ್ನ ಇಸ್ರೇಲ್ನ ರಫೇಲ್ ಅಡ್ವಾನ್ಸ್ ಸಿಸ್ಟಮ್ ನಿರ್ಮಿಸಿದ್ದು, ಇದನ್ನ ಶಾರ್ಟ್ ರೇಂಜ್ನ ರಾಕೆಟ್ ಮತ್ತು ಆರ್ಟಿಲರಿ ಶೆಲ್ಗಳನ್ನ ಹೊಡೆದು ಹಾಕೋದಕ್ಕೆ ಬಳಸಲಾಗುತ್ತೆ. ಈ ಐರನ್ ಡೋಮ್ 2.5 ಕಿಲೋಮೀಟರ್ನಿಂದ 70 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರೋ ಮಿಸೈಲ್ಗಳನ್ನ ಹಾಗೂ ಶೆಲ್ಗಳನ್ನ ಹೊಡೆದು ಹಾಕುವ ಸಾಮರ್ಥ್ಯ ಹೊಂದಿದೆ. ಇದನ್ನ ಇಸ್ರೇಲ್ ಅಮೆರಿಕದ ಸಹಭಾಗಿತ್ವದಲ್ಲಿ ನಿರ್ಮಿಸಲಾಗಿದ್ದು 2011ರ ಮಾರ್ಚ್ನಲ್ಲಿ ಮೊದಲ ಬಾರಿಗೆ ಇಸ್ರೇಲ್ ಮಿಲಿಟರಿಗೆ ತೆಗೆದುಕೊಳ್ಳಲಾಯಿತು. ಆ ಬಳಿಕ ನೆಗೆವ್ ಮರುಭೂಮಿಯಲ್ಲಿ ಇವುಗಳ ಕಾರ್ಯಕ್ಷಮತೆಯ ನೈಜ ಪರೀಕ್ಷೆ ಮಾಡಲಾಯಿತು. ಆ ಸಂದರ್ಭದಲ್ಲೇ ಹಮಾಸ್ ಇಸ್ರೇಲ್ ಮೇಲೆ ರಾಕೆಟ್ಗಳನ್ನ ಹಾರಿಸಿತು. ಅಲ್ಲಿ ಹಮಾಸ್ನ ರಾಕೆಟ್ಗಳನ್ನ ಐರನ್ ಡೋಮ್ ಹೊಡೆದು ಹಾಕ್ತು. ಅಲ್ಲಿ 90% ನಿಖರತೆಯನ್ನ ಐರನ್ ಡೋಮ್ ಸಾಧಿಸಿತ್ತು. ಆ ಬಳಿಕ ಈ ಐರನ್ ಡೋಮ್ಗಳನ್ನ ಗಾಜಾದ ಗಡಿಯಲ್ಲಿ ಇಸ್ರೇಲ್ ನಿಯೋಜನೆ ಮಾಡಲಾಯಿತು. ಹಾಗೇನೆ ಅವುಗಳನ್ನ ಉತ್ತರ ಇಸ್ರೇಲ್ನಲ್ಲಿ ಅಂದ್ರೆ ಲೆಬನಾನ್ ಗಡಿಯಲ್ಲಿ ಕೂಡ ಇರಿಸಲಾಯಿತು. ಇನ್ನು ಈಗಂತೂ ಐರನ್ ಡೋಮ್ಗಳನ್ನ ಜೋರ್ಡಾನ್ ಕಡೆಯಲ್ಲೂ ಇಸ್ರೇಲ್ ಇಟ್ಟಿದೆ. ಅದಕ್ಕೆ ಕಾರಣ ಇರಾನ್ನಿಂದ ಹಾರಿ ಬರುವ ಡ್ರೋನ್ ಹಾಗೂ ರಾಕೆಟ್ಗಳನ್ನ ಹೊಡೆಯೋದಕ್ಕೂ ಕೂಡ ಇಸ್ರೇಲ್ ಇವುಗಳನ್ನ ಬಳಸಿಕೊಳ್ತಿದೆ. ಇಂತಹ ಐರನ್ ಡೋಮ್ನ ಈಗ ಭಾರತದಲ್ಲಿ ನಿರ್ಮಿಸೋದಕ್ಕೆ ಇಸ್ರೇಲ್ ಯೋಚಿಸುತ್ತಿರೋದ್ರಿಂದ ಭಾರತಕ್ಕೂ ಕೂಡ ಸಾಕಷ್ಟು ಅನುಕೂಲಗಳಾಗತ್ವೆ. ಇಲ್ಲಿನ ಇಂಡಸ್ಟ್ರಿಗಳಿಗೆ ಸಾಕಷ್ಟು ಕೆಲಸ ಸಿಗುತ್ತೆ. ಈಗಾಗಲೇ ಇಸ್ರೇಲ್ನ ಎಲ್ಬಿಟ್ ಸಂಸ್ಥೆ ಭಾರತದಲ್ಲಿ ಸಾಕಷ್ಟು ಡ್ರೋನ್ಗಳನ್ನ ತಯಾರಿಸ್ತಾ ಇದೆ. ಅವರು ಹರ್ಮೆಸ್ 900 ಡ್ರೋನ್ಗಳನ್ನ ಹಾಗೂ ಹರ್ಮೆಸ್ 450 ಡ್ರೋನ್ಗಳನ್ನ ಸಿದ್ಧಪಡಿಸ್ತಾ ಇವೆ. ಭಾರತದ ಸಾಕಷ್ಟು ಕಂಪನಿಗಳು ಎಲ್ಬಿಟ್ಗೆ ಕೆಲಸ ಮಾಡ್ತಿವೆ. ಇಲ್ಲಿ MSME ಇಂದ ಹಿಡಿದು ದೊಡ್ಡ ಕೈಗಾರಿಕೆಗಳಿಗೂ ಕೂಡ ಕೆಲಸ ಸಿಗ್ತಾ ಇದೆ. ಸೊ ಇಸ್ರೇಲ್ನ ರಫೇಲ್ ಅಡ್ವಾನ್ಸ್ ಸಿಸ್ಟಮ್ ಏನಾದ್ರೂ ಐರನ್ ಡೋಮ್ನ ಭಾರತದಲ್ಲೇ ನಿರ್ಮಾಣ ಮಾಡೋದಕ್ಕೆ ಸಿದ್ಧ ಆದ್ರೆ ಅದರಿಂದ ಭಾರತಕ್ಕೆ ಇಲ್ಲಿನ ಕೈಗಾರಿಕೆಗಳಿಗೆ ಭಾರಿ ಪ್ರಮಾಣದ ಲಾಭ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಹಾಗೇನೆ ಐರನ್ ಡೋಮ್ಗಳು ಭಾರತದಲ್ಲಿ ನಿರ್ಮಾಣ ಆಗತ್ವೆ ಅಂದ್ರೆ ಅವುಗಳನ್ನ ಇಸ್ರೇಲ್ ಭಾರತಕ್ಕೆ ಕೊಡೋದಕ್ಕೂ ಕೂಡ ಮುಂದಾಗಬಹುದು. ಈ ಹಿಂದೆ ಕೂಡ ಇಂಥದ್ದೊಂದು ಆಫರ್ನ ಇಸ್ರೇಲ್ ಕೊಟ್ಟಿತ್ತು. ಒಂದ್ ವೇಳೆ ಭಾರತ ಐರನ್ ಡೋಮ್ಗಳನ್ನ ಬಳಸಿದ್ದೇ ಆದಲ್ಲಿ S-400 ಹಾಗೂ ಆಕಾಶ್ ತೀರ್ಗಳ ಜೊತೆಗೆ ಮತ್ತೊಂದು ಅತ್ಯದ್ಭುತವಾದ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತಕ್ಕೆ ಸಿಕ್ಕಿದಂತಾಗತ್ತೆ. ಇದರಿಂದ ಭಾರತದ ಏರ್ ಡಿಫೆನ್ಸ್ ಕೂಡ ಸದೃಢವಾಗುತ್ತೆ. ಪಾಕಿಸ್ತಾನ ಹಾಗೂ ಚೈನಾಗಳ ಡ್ರೋನ್ ದಾಳಿಗಳನ್ನ ಹಾಗೂ ಶೆಲ್ ದಾಳಿಗಳನ್ನ ಸುಲಭವಾಗಿ ಇವುಗಳಿಂದ ತಡಿಬಹುದು. ಸೊ ಇಸ್ರೇಲ್ ತೆಗೆದುಕೊಳ್ತಾ ಇರೋ ಈ ನಿರ್ಧಾರ ಭಾರತಕ್ಕೆ ವರವಾಗುವ ಲಕ್ಷಣಗಳು ಕಾಣ್ತಾ ಇದ್ದು, ಈ ಒಪ್ಪಂದ ಯಾವಾಗ ಆಗತ್ತೆ ಅನ್ನೋ ಕುತೂಹಲ ಹೆಚ್ಚಾಗ್ತಿದೆ. ಇದು ಭಾರತ ಮತ್ತು ಇಸ್ರೇಲ್ ನಡುವಿನ ಸಂಬಂಧವನ್ನ ಕೂಡ ಇನ್ನಷ್ಟು ಹತ್ತಿರ ಮಾಡೋದ್ರಲ್ಲಿ ನೋ ಡೌಟ್. ಇದು ಗೆಳೆಯರೆ ಭಾರತದಲ್ಲಿ ಐರನ್ ಡೋಮ್ಗಳನ್ನ ನಿರ್ಮಿಸೋದ್ರ ಬಗ್ಗೆ ಆಸಕ್ತಿ ವಹಿಸಿರೋ ಇಸ್ರೇಲ್ನ ರಫೇಲ್ ಅಡ್ವಾನ್ಸ್ ಸಿಸ್ಟಮ್ ಬಗ್ಗೆ ಹಾಗೂ ಐರನ್ ಡೋಮ್ ಬಗ್ಗೆ ಒಂದಿಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.